ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:20 ಆಗೈತೆ ನೋಡಿ, ಎದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇನ್ನೂ ಏನೂ ಕೆಲಸ ಇಲ್ಲ, ಬ್ಲಾಗ್ ಚಾಲು ಮಾಡೀನಿ. ಇಷ್ಟು ಬೆಳಗ್ಗೆ ಯಾಕೆದ್ದ ಅಕ್ಕ ಅಂತಿರಬೇಕು. ನಿನ್ನೆ 5 ಗಂಟೆಗಾರ 4:15 ಹೇಳ್ತಿದ್ದೆ, ಇನ್ನು 10 ನಿಮಿಷ ಮುಂಚೆ ಇದ್ದು ನೋಡಿ. ನಿನ್ನೆ ರಾತ್ರಿ ಬ್ಲೌಸ್ ಸ್ಟಿಚ್ ಮಾಡೋದೇ ಆಗಲಿಲ್ಲ ರೀ, ಸುಸ್ತಾಗ್ಬಿಡ್ತು. ಅವಿಷ್ಟು ಎಲ್ಲ ನಿನ್ನಿನ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಇಷ್ಟು ಎಲ್ಲ ಟಿಚ್ ಮಾಡಿ 300 ರೂಪಾಯಿ ಟಿಚಿಂಗ್ ಮಾಡಿ, ಬಟ್ಟೆ ಒಗೆದು, ಅನ್ನ ಸಾಂಬಾರು ಮಾಡಿ, ಮಕ್ಕಳಿಗೆ ಉಣಿಸಿ, ಅವ್ರಿಗೆ ಹಾಸಿಗೆ ಹಾಸ್ಕೊಟ್ಟು ಎಲ್ಲ ಕೆಲಸ ಮುಗಿಸೋರಾಗನೇ ಸಾಕಾಗಿಬಿಡುತ್ತೆ ರೀ ಹೆಣ್ಮಕ್ಳಿಗೆ. ಮತ್ತು ಮನೆ ಕೆಲಸ, ಟೈಲರಿಂಗ್ ಕೆಲಸ, ಮತ್ತು ಇವತ್ತು 2 ಪ್ಯಾಕಿಂಗ್ ಮಾಡಿ ಆನ್ಲೈನ್ ಕಳಿಸೋದವು, ಅವನು ಕೂಡ ಪ್ಯಾಕಿಂಗ್ ಮಾಡಬೇಕು. ಶ್ರಾವಣಿಗೆ ಒಟಾನಿಕಾ ಸಂಜೆ ಇಟ್ಟಿನಿ ರೀ. ಒಟಾನಿಕಾ ಪಲ್ಯ ಚಪಾತಿ ಮಾಡ್ಬೇಕಂತ ಇವತ್ತು ನೀನು ಸಂಜೆನಾಗ ಪ್ಲ್ಯಾನ್ ಆಗೈತೆ ರೀ. ಅದು 2 ದಿನ ರೊಟ್ಟಿ ಕಟ್ಟೊಂದಾಗ ಚಪಾತಿ ಮಾಡಿ ಮಮ್ಮಿ ಅಂದ. ಬರೀ ಶ್ರಾವಣಿಕುಮಾರ ಮಲ್ಕೊಂಡಾರ, ತೋರಿಸ್ತೀನಿ ಟೈಮ್ ಏಟಾಗೈತೆ ಅಂತ. ನಾ ಕಡೆ ಎದ್ದು ಮಾರಿ ತಕ್ಕೊಂಡು ಲಾಗ್ ಚಲ್ ಮಾಡ್ರಾಗನೇ 10-15 ನಿಮಿಷ. 4:20ಕ್ಕೆ ಎದ್ದೀನಿ ರೀ, 20 ನಿಮಿಷ ಆಯ್ತು ನೋಡಿ. ಒಂದು ಸ್ವಲ್ಪ ವಿಡಿಯೋ ಮಾಡ್ಕೋತ ಕುಂತ್ರ ಇವಾಗ 4:40 ಆಗೈತೆ. ಬರ್ರಿ, ನಿನ್ನೆ ಸಂಜೆನೇ ಪಿಕೋ ಹಾಕೋದು ಆಗಲಿಲ್ಲ, ಬ್ಲೌಜ ಟಿಚ್ ಮಾಡೋದು ಆಗಲಿಲ್ಲ. ಏನು ಮಾಡೋದ್ರಿ, ಜಲ್ಮಕ್ಕೆ ಮಿಕ್ಕಿಂದ ಮುಗೀತು. ಎಷ್ಟು ಹೊಲಿತೈತೆ ರೀ, ಮಾಡು 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 ಮಾಡೋ ಎಷ್ಟಂತ ಮಾಡ್ಬೇಕ್ರಿ ಜಲ್ಮ. ಎಷ್ಟಾಗುತ್ತೆ ಅಷ್ಟು ಮಾಡಿದ್ರಾತ ಅಂತೇಳಿ ಬಿಟ್ಟು ಎಲ್ಲ ಅಲ್ಲಿದಲ್ಲೇ ಬಿಟ್ಟು ಊಟ ಮಾಡಿ ಸುಮ್ಮ ಮಲ್ಕೊಂಬಿಟ್ಟು ನೋಡಿ. ಫುಲ್ ಸುಸ್ತಾದಂಗೆ ಆಗಿತ್ತು. ಸೊಂಟ ಭಾಳ ಹೊಡಿತೈತೆ ರೀ. ಸಿಜರಿಂಗ್ ಆಗೈತೆಲ್ಲ ಶ್ರಾವಣಿದು ನಾರ್ಮಲ್ ಆಗೈತೆ, ಶ್ರಾವಣಿ ಸಿಜರಿಂಗ್ ಆಗೈತೆ. ನೀವು ನಂಬಲ್ಲ, ಒಂದು ನಾರ್ಮಲ್ ಒಂದು ಸಿಜರಿಂಗ್ ಹೆಂಗೆ ರೀ ಇದು ಕರೆನಾ ಅಂತಾರ. ನಿಜ, ನಾವೊಂದು ಫಸ್ಟ್ ಸಿಜರಿಂಗು 2ನೇ ಸಲ ನಾರ್ಮಲ್ ಆಗೈತೆ. ಏನೋ ದೇವ್ರ ಬೀರಪ್ಪ ಮುತ್ತೇನ ಆಶೀರ್ವಾದ. ಒಂದೇ ಸಿಜರಿಂಗ್ ಆದ್ರೂ ಆ ನಮ್ನಿ ಸೊಂಟ ಹೊಡಿತೈತೆ ನೋಡಿ. ಏನು ಮಾಡೋದು, ಮತ್ತೇನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಏನು ಮಾಡಿಲ್ಲ ರೀ ನಾನು. ನೀನು ಸಂಜೆನಾಗ ಸಾರು ಮಾಡಿದ್ದೊಂದು, ಅನ್ನ ಮಾಡಿದ್ದೊಂದು ಊಟ ಮಾಡಿ ಎಲ್ಲ ಅಲ್ಲಿದೆಲ್ಲ ಇಟ್ಟಿನಿ. ನಾನು ಹಂಗೆ ಐತಿ ಸ್ವಲ್ಪ ಉಂಡಾರ. ರೇಷನಕ್ಕೆ ಅನ್ನನೇ ಚಲೋ ಆಗಲ್ಲ ನೋಡಿ. ಸಂಜೆನಾಗನೇ ಒಟಾಣಿ ನೆನಕ್ಕೆ ಇಟ್ಟಿದ್ದೆ. ಒಟಾಣಿಕಾ ಪಲ್ಯ ಚಪಾತಿ ಅಂತ ಸಂಜೆನಾಗನೇ ಶ್ರಾವಣಿಕುಮಾರ ಹೇಳಿದರು. ಹಿಂಗಾಗಿ ಒಟ್ಟಾಣಿ ನೆನಕ್ಕೆ ಇಟ್ಟಿದ್ದೆ. ಒಟ್ಟಾಣಿ ನೆನಕ್ಕೆ ಇಟ್ಟಿದ್ದು ತೋರಿಸಲಿಲ್ಲ, ಏನೂ ತೋರಿಸ್ಲಿಲ್ಲ ರೀ. ನೀನು ಫುಲ್ ಸುಸ್ತಾಗಿ ಹಂಗೆ ಮಲ್ಕೊಂಬಿಟ್ಟೆ. ಏನು ನೋಡಿ, ಒಂದೊಂದು ಟೈಮಿಂಗ್ ಹೇಳೋಕ್ಕಾಗಲ್ಲ ಸುಸ್ತು ಅನ್ನೋದು. ಇಷ್ಟು ಸುಸ್ತಪ್ಪ ಏನು ಕೆಲಸ ಮಾಡ್ತಾರಂತ ಅನ್ನಿಸ್ತಿರ್ಬೇಕು ಅಂತಾರೀ. ಚಂತನ ಮನೆ ಆಯಿತು ತಾನಾಯಿತು, ಮನೆ ಬಿಟ್ಟು ಹೊರಗೆ ಬರಲ್ಲ, ಏನು ಕೆಲಸ ಮಾಡ್ತಾ ಅಂತಾರೆ. ಬೀರಪ್ಪ ಮುತ್ತೇಗೆ ಗೊತ್ತು, ನನಗೆ ಗೊತ್ತು ನೋಡಿ. ನನ್ನ ಕಷ್ಟ, ನನ್ನ ಕೆಲಸ, ನನ್ನ ಪ್ರತಿಯೊಂದು ನನಗೆ ಏನೇ ಇರಲಿ ನನಗೆ ಗೊತ್ತು. ಬೀರಪ್ಪ ಮುತ್ತೆ ಬಿಟ್ಟು ಯಾರಿಗೆ ಅರ್ಥ ಆಗಲ್ಲ ರೀ ಇದು. ಆದ್ರೆ ನೀವು ನೋಡೋರಿಗೆ ಇಷ್ಟೆಲ್ಲ ಕೆಲಸ ಮಾಡ್ತಾರೆ, ಒಬ್ಬರೇ ಕಷ್ಟಪಡ್ತಾರಂತೆ ಕಮೆಂಟ್ ಹಾಕ್ತಿರ್ತೀರಿ. ಇಲ್ಲಿ ಜನಕ್ಕಂದ್ರೆ ಅರ್ಥ ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ಚಂತನ ಮನ್ಯಾಗ ಏನು ಮಾಡ್ತಾಳೆ ಏನಿಲ್ಲ, ಫೋನ್ ಆಯಿತು ಆಕೆ ಆಯಿತು. ಎಲ್ಲರ ಮೈಂಡ್ ಸೆಟ್ನಾಗ ಏನೈತೆ ಅಂದ್ರೆ ಬರೀ ಚಂತನ ಫೋನ್ ಹಿಡ್ಕೊಂಡು ಕುಂದಿರ್ತಾಳೆ ಆಕಿ. ಫೋನ್ ಆಯಿತು ಆಕೆ ಆಯಿತು, ಹಿಂಗಾಗಿ ಕೆಲಸನ ಮಾಡಲ್ಲಕ್ಕಿ ಅಂತ ಅಂತಿರ್ತಾರೆ. ಅದ್ರ ಒಳಗೆ ಜನಗಳು ಅಂತಾರ ಆಡ್ತಾರಂದ್ರೆ ಯಾರು ನಮಗಿಲ್ಲ ಅಂದ್ರೆ ಯಾರೂ ಕೊಡಲ್ಲ ರೀ. ಜನನೇ ಕೊಡಲ್ಲ. ದಿನ ನೋಡಿ, ಯಾರಿಗೇ ಇರಲಿ ಒಂದು ಟೈಮಿಗೆ 1 ರೂಪಾಯಿ ಕೇಳ್ರಿ. ಯಾಕೆ ನಿನಗೇನಾಗೈತೆ, ದುಡ್ಡು ತಿನ್ನಕ್ಕೆ ಬರಲ್ಲನ್ನು, ಕಂಡು ಕಡಿಮೆ ಕೊಂಡು ಕಡಿಮೆ, ದುಡಿಬೇಕು ತಿನ್ನಬೇಕು, ಯಾರಿಗೆ ಬರಲ್ಲ ಪರಿಸ್ಥಿತಿ ಬಂದೈತೆ ನಿನಗೆ ಅಂತಾರೀ. ಆದ್ರೆ ಏನು ಮಾಡೋಕ್ಕಲ್ಲ ನೋಡಿ, ಜನ ಹೆಂಗಿದ್ರು ಮಾತಾಡ್ತಾರೆ. ಅದಕ್ಕೆ ನೀವು ಯಾರೂ ಕಿವಿ ಕೊಡಬೇಡ್ರಿ. ಎಷ್ಟೋ ಅಕ್ಕಂಗ್ಯರು ಈ ನನ್ನ ಪರಿಸ್ಥಿತಿಯಾಗಿ ಇರ್ತೀರಿ. ನಿಮಗೆ ಹೇಳೋದೇನಂದ್ರೆ ಧೈರ್ಯನೇ ಮಾಡಿರಿ. ಧೈರ್ಯನೇ ಒಂದು ಕಾರಣ. ಡಬಲ್ ಗುಂಡಿಗೆ ಅಂತಾರಲ್ಲ, ಡಬಲ್ ಗುಂಡೆ ಇದ್ರೆ ಯಾವುದೂ ನಮಗೆ ಅಸಾಧ್ಯ ಅಲ್ಲ ನೋಡಿ. ಗುಂಡಿಗೆ ಇರಬೇಕು. ಒಂದು ಗುಂಡಿಗೆ ಇದ್ರೆ ನಾವು ಅಂಜ್ತೀವಿ, ಡಬಲ್ ಗುಂಡಿಗೆ ಇದ್ರೆ ಅಂಜೋಕ್ಕೆ ಸಾಧ್ಯ ಇಲ್ಲ. ಆ ಡಬಲ್ ಗುಂಡಿಗೆ ಇನ್ನೊಂದು ಗುಂಡಿಗೆ ನಾವೇ ತಂದ್ಕೋಬೇಕು. ಅದೇ ಇನ್ನೊಂದು ಗುಂಡಿಗೆ ಯಾವುದಂದ್ರೆ ಧೈರ್ಯ. ಇವಾಗ ನಾವು ಒಂದು ಗುಂಡಿಗೆ ಇರುತ್ತೆ ನಮ್ಗೆ, ಹೃದಯ ಒಂದು ಗುಂಡಿಗೆ ಇರ್ತಾ, ಅದು ಇನ್ನೊಂದು ನಾವು ಡಬಲ್ ಗುಂಡಿಗೆ ಅಂತಾರೆ. ಡಬಲ್ ಗುಂಡಿಗೆ ಐತೈಕಿ ಮಾಡ್ಕೊಂಡು ತಿಂತ ಅಂತಿರ್ತಾರೆ ನೋಡಿ. ಅದಕ್ಕೆ ನಾವು ಧೈರ್ಯವನ್ನು ಗುಂಡಿಗೆ ಸೇರಿಸ್ಬಿಟ್ರೆ ನಮ್ಮ ಡಬಲ್ ಗುಂಡಿಗೆ ಬಂದೇ ಬಿಡುತ್ತಾ. ಧೈರ್ಯನೇ ಒಂದು ಕಾರ್ ನೋಡಿ. ಧೈರ್ಯ ನಿಮ್ಮ ನಿರ್ಧಾರ. ನೀವು ಏನೇ ಒಂದು ನಿರ್ಧಾರ ಮಾಡಿರಿ ಕರೆಕ್ಟಾಗಿ. ಯಾರಿಗೂ ತ್ರಾಸನಾಗಿರಬಾರ್ದು, ಯಾರಿಗೂ ನೋವುನಾಗಿರಬಾರ್ದು ರೀ. ನಾವು ನೋಡ್ಕೊಂಡು ಯಾರಾದರೂ ನಮಗೆ ಏನಾದರೂ ಹೇಳಕ್ಕೆ ಬಂದ್ರೆ ಅದು ತಪ್ಪೋ ಸರಿಯೋ, ಅದು ಏನು ಹೇಳ್ತಾರೆ ಅವರು ಏನಿಲ್ಲ ಅಂತ ತಿಳ್ಕೊಬೇಕು. ತಿಳ್ಕೊಂಡು ನಾವು ಯಾವುದಕ್ಕೂ ಮಾತಾಡಬಾರ್ದು. ಶ್ರಾವಣಿ ತಲೆ ತೊಳೆದಿದ್ದೆ, ತಲೆ ಆರಿಸ್ಕೊಂಬಂದು ನೋಡಿ. ಆಕಿನ ತಲೆ ಇಕ್ಕಬೇಕು. ಡ್ರೆಸ್ ಈ ಥರ ಅದ, ಇವತ್ತು ಬುಧವಾರ ಡ್ರೆಸ್. ನಾನು ಅದಕ್ಕೆ ಎಲ್ಲರಿಗೂ ಹೇಳೋದು ಒಂದೇ ಮಾತು ಏನಂದ್ರೆ, ಧೈರ್ಯವಾಗಿರಿ, ಡಬಲ್ ಗುಂಡಿಗೆ ಹೊಂದಿರಿ. ನಿಮ್ಮ ಕೂಡ ಒಂದು ಗುಂಡಿಗೆ ಇದ್ದೇ ಇರುತ್ತೆ. ದೇವ್ರು ಕೊಟ್ಟೇ ಬಿಟ್ಟಿರ್ತಾರೆ ಒಂದು ಗುಂಡಿಗೆ. ಆ ಗುಂಡಿಗೆ ಕೂಡ ಡಬಲ್ ಗುಂಡಿಗೆ ಯಾವುದಂದ್ರೆ ಧೈರ್ಯ.
ಎರಡನೇ ಗುಂಡಿಗೆ ಅದ ಧೈರ್ಯ. ಧೈರ್ಯ ಸೇರಿಸ್ರಿ, ಯಾವುದೂ ಕಷ್ಟ ನೋಡಿ. ನಾವು ಮಾಡ್ತೀವಿ ಅನ್ನೋ ಛಲ ಇರಬೇಕು, ಇಂದು ಬಲ ಬಂದೇ ಬರುತ್ತೆ ನೋಡಿ. ಛಲ ನಮಗೆ ಬೇಕು ರೀ ಮೊದಲು. ಇದು ಮಾಡೇ ಮಾಡ್ತೀವಿ, ಇದು ಮಾಡೇ ತೀರಬೇಕು, ಮಾಡಲೇಬೇಕಂತ ಒಂದು ಛಲ ಹಿಡ್ಕೋರಿ, ಅದು ಬಲ ತಾನಾಗಲೇ ಬರುತ್ತೆ ರೀ. ದೇವ್ರು ಕೊಟ್ಟೇ ಕೊಡ್ತಾನೆ. ನಮ್ಮ ಇದಕ್ಕೆ ಶ್ರಾವಣ್ ಕುಮಾರ್ನ ಮಲ್ಕೊಂಡನ. ಶ್ರಾವಣಿ ಕೂಡ ಸ್ಕೂಲಿಗೆ ಹೊಂಟ್ಲು. ಇವಾಗ ಅವಕ್ಕೆ ಚಪಾತಿ ಬಟಾಣಿಕಾಳು ಪಲ್ಯ ಮಾಡಿ ನೀನು ನೋಡಿರ್ಬೇಕು. ಅವಕ್ಕೂ ಕೂಡ ಹೋಗೋಕೆ ಸುಸ್ತು ಅನ್ಸುತ್ತೆ ರೀ ಮಕ್ಳಿಗೆ. ಮಕ್ಕಳು ಸುಸ್ತು ಅನಿಸಿ ಬೇಸರ ಮಾಡ್ಕೊಂಡು, ನಾವು ಬೇಸರ ಮಾಡ್ಕೊಂಡು, ಮಕ್ಕಳು ಸುಸ್ತು ಅನಿಸಿ ಬಿಟ್ಟು ಅಂದ್ರೆ ಒಂದಿನ ಹಂಗೂ ಒಂದಿನ ನಿಚ್ಚೋತಾರೆ, ಒಂದಿನ ಸಪ್ಪಾತಾರ. ಏನು ಮಾಡೋಕ್ಕಾಗಲ್ಲ ರೀ. ಟ್ಯೂಷನ್ ಐತೆ ಜೀವನ. ಈ ಜೀವನ ನಾವೆಲ್ಲ ಅವಾಗ ಇಷ್ಟು ಕಷ್ಟಪಟ್ಟಿಲ್ಲ. ಆರಾಮ್ 8 ತನಕ ಮುಕ್ಕೊಂಡು ಮುಂಜಾನೆ 8ಕ್ಕೆ ಎದ್ದು ಜಳಕ ಮಾಡಿ ಗೋರ್ಮೆಂಟ್ ಸ್ಕೂಲಿಗೆ ಹೋಗಿ 5ಕ್ಕೆ ಬಂದು ಹಾರಾಡಕ್ಕೆ ಹೋಗಿ ಹಾರಾಡೋದು, ದೈ ಕುಣಿದು. ನಮ್ಮಮ್ಮ ಬೈತಿದ್ಲು, ಏನು ದೈ ಅಂತ ಹಾರಾಡ್ತಿರವ, ದೈ ಅಂತ ಏನು ಕುಣಿತಿರವ ಅಂತ ಬೈಯಕ್ಕಿ. ಅವು ಹಿರಿಯರು ಬೈದು ಪ್ರತಿಯೊಂದು ಮಾತು ಇವಾಗ ನಮಗೆ ನೆನಪಾಯ್ತವು. ಕಳ್ಕೊಂಡ್ಮ್ಯಾಗ ಯಾವುದೂ ಸಿಗಲ್ರಿ, ಇದ್ದಾಗನೇ ಪಡ್ಕೋಬೇಕು. ಆದ್ರೆ ಆ ಬುದ್ಧಿಗೆ, ಆ ವಯಸ್ಸಿಗೆ ನಮಗೆ ಎಷ್ಟು ತಿಳಿಬೇಕು ಅಷ್ಟೇ ತಿಳಿತೈತೆ. ಇವಾಗಿನ ಮಕ್ಳು ಏನೈತ್ರಿ, ಸಣ್ಣ ವಯಸ್ಸಿರ್ಲಕ್ಕ ಎಲ್ಲ ದೊಡ್ಡ ವಯಸ್ಸಿನವ್ರು ತಿಳ್ಕೊಂಡಿರ್ತಾರಲ್ಲ, ಅದೆಲ್ಲ ಗೊತ್ತಿರುತ್ತೆ ರೀ ಇವಾಗಿನ ಮಕ್ಳಿಗೆ. ನಮ್ಮ ಶ್ರಾವಣಿ 4ನೇ ಅಂದರೂ ನಮಗೆ 10ನೇ ತೆಕ್ಕಿದ್ರು ಆಕೆ ನೋಡಿ ಬುದ್ಧಿದಿಲ್ಲ. ಹಂಗೆ ರೀ ಇವಾಗಿನ ಜನ್ರೇಷನ್ ಹಂಗೈತೆ. ಏನು ಮಾಡೋಕೆ ಹೋಗಲ್ಲ. ಮುಂದೆ ಬರುವಂಥ ಜನ್ರೇಷನ್ ಆಕಿನ ಮಕ್ಕಳು, ನಮ್ಮ ಮಕ್ಳಿಗೆ ಹಿಂಗೈತೆ, ಆಕಿನ ಮಕ್ಳು ಹೆಂಗಿರುತ್ತೋ ಗೊತ್ತಿಲ್ಲ. ಈಗ ನಮ್ಮ ಮಮ್ಮಿ ಒಟ್ಟು ನಮ್ಮನ್ನು ನೀಗಲ್ಲ ರೀ, ನಮ್ಮ ಒಟ್ಟು ನಮ್ಮ ಮಕ್ಕಳೇ ನೀಗಲ್ಲ, ನಮ್ಮ ಮಕ್ಕಳು ಒಟ್ಟು ಅವ್ರ ಮಕ್ಕಳೇ ನೀಗಲ್ಲ. ಯಾಕಂದ್ರೆ ಬರೀ ಇದು ಬಿಸ್ನೆಸ್ಸು ಅದ್ರ ಮ್ಯಾಗ ಬಂದೈತೆ ನೋಡಿ. ಹಿಂಗಾಗಿ ಚುನೆ ಚಪಾತಿ ಕಟ್ಟಬಾರ್ದಂತೆ ತೆಗೆದು ನೋಡಿ. ಬಟಾಣಿಕಾಳು ಪಲ್ಯ ರೆಡಿನ ಆಗೈತೆ, ಎಲ್ಲ ಕ್ಲೀನ್ ಆಗೈತೆ. ಬಾಂಡೆ ಅದಾವೆ, ಯಾಕೆ ಇರ್ಲಕ್ಕ ಬಾಂಡೆ ಬಟ್ಟಿ ಒಮ್ಮೆ ಮಾಡ್ಕೊತೀನಿ. ಈಗ ಮಧ್ಯಾಹ್ನದಾಗ ಸ್ವಲ್ಪದ ಬಾಂಡೆ. ಈಗ ಒಂದು ಮನೆ ಕೆಲಸ ಮಾಡ್ಕೊತ ಕುಂತಿದ್ರೆ ಆಗಲ್ಲ. ಇವೆಲ್ಲ ಹಂಚವು ತೆಗಿಬೇಕಂದೇಳಿ ಶ್ರಾವಣಿಗೆ ಒಂದು ಚಪಾತಿ ಮಾಡಬೇಕಲ್ಲ, ಹಿಂಗಾಗಿ ತೆಗಿಲಿಲ್ಲ ನೋಡ್ರಿ. ಮ್ಯಾಗಿಟ್ಟು ನೋಡಿ ಎಣ್ಣೆ ಇಟ್ಟು ಮುಚ್ಚಿಕೆಯಾರು ಇಟ್ಟೀನಿ. ಅನ್ನ ಸಾರನ್ನ ಐತೆ. ಅನ್ನ ಸಾರು ಯಾರು ಉಣ್ಣಲ್ರಿ, ನಾನೇ ಇಟ್ಕೊಂಡ್ರೆ ಉಂಡೋತ್ತು. ಅನ್ನ ಉಣ್ಣೋದಾಗ ಕಮ್ಮಿ ನೋಡಿ ನಮ್ಮ ಮನ್ಯಾಗ. ಎಲ್ಲ ಕ್ಲೀನಾಗೈತೆ ನೋಡ್ರಿ. 2 ಸೀರೆ ಪ್ಯಾಕಿಂಗ್ ಅದು. ಈ ಸೀರೆ ಅಡ್ರೆಸ್ ಅಮೌಂಟ್ ಬಂದೈತೆ, ಅಡ್ರೆಸ್ ಕಳಿಸಿಲ್ಲ. ಈ ಸೀರೆ ಅಡ್ರೆಸ್ ಇತ್ತು, ಬರೋದು ಹಾಕಿದೆ. ನೀರು ಬಂದವ್ರಿಗೆ 7:30 ಆಯ್ತು ನೋಡಿ ಟೈಮು. 6:30 ಕೂತೀನಿ ಪ್ಯಾಕಿಂಗ್ ಮಾಡಿ. ಇದು ಮಾಡಬೇಕು, ಸದ್ಯ ಇಷ್ಟ ಎತ್ತಿಡಬೇಕು. ನಳ ಬಂದವು, ಕರೆಂಟಾಗಿ ಹೋದವು ರೀ. ನಾನು ಇದು ವಿಡಿಯೋರ ಮಾಡಿದ್ರಾತು, ಇಲ್ಲಿಕ್ಕಂದ್ರೆ ಇದು ರಾತ್ರಿ ಹೊಲದ್ರಾತು, ಏನಾದರೂ ಮಾಡ್ಕೋಬೇಕಂದಾಗ ಕರೆಂಟ್ ಭಾಳ ಕೈ ಕೊಡ್ತಾ ನೋಡ್ರಿ. ಎಷ್ಟು ಬೆಳಗ್ಗೆ ಜಲ್ದಿ ಎದ್ರೂ ಅದೇ ಹಣೆ ಬರಾಗುತ್ತೆ. 7:30 ಆಗೈತೆ ರೀ ಮ್ಯಾಗ. ಶ್ರವಣನ ಎದ್ದು ನೋಡ್ರಿ. ಶ್ರವಣ್ ಕುಮಾರ್ನು ಸ್ಕೂಲಿಗೆ ಹೋದ. ಟೈಮನ್ನು ಕರೆಕ್ಟ್ 11 ಗಂಟೆ ಆಯಿತು. ಬಿಸಿಲೇ ಇಲ್ಲ ನೋಡಿ, ಬರೀ ಮಾಡಾಗೈತೆ. ನಿನ್ನೆ ಶ್ರಾವಣನು ಸಾಲಿ ಬಟ್ಟೆ ಹೋಗೋದು ಹಾಕಿದ್ದು ಅನುಕೂಲ ಆಯ್ತು ನೋಡಿ. ಇವತ್ತು ಆರ್ತಾವು. ನಿನ್ನ ಸಾಯಂಕಾಲನೇ ಅವ್ರು ಸಾಲಿಂತ ಬಂದಗಾನೆ ಹೋಗೋದು ಹಾಕಿದೆ. ಎಲ್ಲ ಕ್ಲೀನ್ ಆಗೈತೆ. ಟೈಮ್ ನೋಡ್ರಿ ಕರೆಕ್ಟ್ 11 ಗಂಟೆ ಆಗೈತೆ ಅಂತ ಏನಿಲ್ಲ. ನಂದು ಎಲ್ಲ ಕೆಲಸ ಮುಗೀತು ನೋಡಿ. ಮುಂಜಾನೆ 1 ತಾಸು ಲೈಟ್ ಇದ್ದು ಅಂದ್ರೆ ಬ್ಲೌಸ್ ಸ್ಟಿಚಿಂಗ್ ಮುಗೀತಿದ್ದು. ಲೈಟ್ ಇದ್ದಿದ್ದಿಲ್ಲ ರೀ. ಇಷ್ಟು ಬಟ್ಟೆ ಒಂದು ಒಣಾಕೋದ ನೋಡಿ, ಹೋಗಿ ಹಾಕೀನಿ. ಅವು ಗೋಧಿ ಚೀಲ ಒಂದು ಹೋಗೋದನ್ ರೀ, ಅಲ್ಲೇ ಇದ್ರಾಗ ಕಟ್ಟಿ ಮಳೆ ಮೇಲೆ ಹೋಗ್ಬಿಟ್ಟಿವಿ ರೀ. ಗ್ಯಾಸ ಇಲ್ರಿ ಗೋಧಿ. ಅವಾಗ ಯಾವತ್ತೀನಿ ರೀ, ಅವು ಬೈದ ನೋಡಿ. ಏನು ಮಾಡೋದು. ಊಟ ಆಗೈತೆ ರೀ, ಜಾಕ ಪೂಜೆ ಎಲ್ಲ ಕೆಲಸ ಆಗೈತೆ ರೀ. ಗ್ಯಾಸ್ ಕಟ್ಟಿ ಒರೆಸೀನಿ, ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಜೀವ ಸಮಾಧಾನ ಆಯ್ತು. ಇಲ್ಲಿ ತನಕ 11 ತನಕ ಆಗತ್ತೆ ನೋಡಿ. ನಾವು ಎಂಥ ಸ್ಪೀಡ್ ಮಾಡ್ತೀವಿ ಅಂದ್ರೆ 11 ತನಕ ಆಗುತ್ತೆ. ಮೊದಲು ಇಷ್ಟು ಬಾಂಡೆ ತಿಕ್ಕಿದೆ, ಆಮೇಲೆ ಊಟ ಮಾಡಿಂದ ಇಷ್ಟು ತಿಕ್ಕಿ ನೋಡಿ. ಬಟ್ಟೆನೂ ಓದಿನಿ ರೀ. ಹಿಂದಿನ ಕದನ ಹಾಕ್ಕೊಂಡಿನಿ. ಮ್ಯಾಗ ಹೋಗಿ ಬಟ್ಟೆ ಒಣ್ಯಾಕೆ ಬರೋಣ ಬರ್ರಿ. ಮ್ಯಾಗಿನ ವಾತಾವರಣ ಹೆಂಗೈತೆ ನಮ್ದಂತ ತೋರಿಸ್ತೀನಿ ನಿಮ್ಗೆ. ಇವು ಆರ್ಡ್ರ್ ಕಳಿಸ್ಬೇಕಂದ್ಯಾ. ಸಿಸ್ಟರ್ ಒಬ್ಬರು ಇನ್ನೂ ಇದನ್ನೇ ಹಾಕಿಲ್ಲ ನೋಡಿ, ಅಡ್ರೆಸ್ ಹಾಕಿದ್ರೆ ಒಂದು ಚಲೋ ಆಗ್ತಿತ್ತು. ಒಬ್ಬರು ಸಿಸ್ಟರ್ ನಿಮ್ಮ ಮನೆ ಲಾಗ್ ಮಾಡಿರಿ ಅಂತೇಳ್ಯಾರ. ಯಾವಾಗ ಮಾಡೋದು ನೋಡಿ. ಗೋಧಿ ಬಿಸಿಲಿತ್ತು, ಒಣಕ್ಕಿದ್ರ ಏನೂ ಆಗ್ತಿದಿಲ್ಲ ರೀ ಗೋಧಿ. ನೋಡೋಣ ರೀ, ಇಷ್ಟೇ ತಳ ಬಿಟ್ಟುಬಿಡ್ತೀನಿ. ಸ್ವಲ್ಪ ಕಟಕ್ ಅಂತಾರೆ, ಕಟಕ್ ಅನ್ನಲ್ಲ. ಇಟ್ಟು ಬಿಸಿಬಿಡ್ತೀರಿ ರೀ. ಒಣಗಿಸಿ ಒಂದಿನ ಬಿಸಿಲು ಬಿತ್ತ ಒಣಗಿಸಿ ಇಟ್ಟು ಬಿಸಿಬಿಡ್ತೀವಿ ನೋಡಿ. ಈಗ ಇಟ್ಟೇ ಇಲ್ಲ ನೋಡಿ. ಮನೆಯು ಬಟ್ಟೆ ಈಗ ಟೈಮ್ ಸೇರಿ ಬಟ್ಟೆನೇ ಆರಲ್ಲ ನೋಡಿ. ಈಗ ಅಟ್ಟು ಪಿಕೋ ಹಾಕ್ಬೇಕು ರೀ. 2 ಬ್ಲೌಸ್ ಸ್ಟಿಚ್ ಮುಗಿಸ್ಬೇಕು ಇವತ್ತು. ನಿಂತರ ಕೆಲಸ ಆಗಲ್ಲ ರೀ. ಪಟ ಮಾಡ್ಕೊಂಡು ಬರ್ರಿ.
ಸಜ್ಜದಾಗ ಒಣ ಹಾಕ್ತೀನಿ ರೀ. ವೀಸ್ ತಕ್ಕೋತೀನಿ ರೀ ಬಟ್ಟೆ ನೀವು ಇವತ್ತಿನ ಒಣಕ್ಕೆ ಬಿಡ್ತೀನಿ ನೋಡಿ. ನೋಡಿರಿ ಅವನ್ನೆಲ್ಲ ಬಟ್ಟೆನ ಈ ಕಡೆ ಹಿಂದಕ್ಕೆ ಹಾಕಿದೆ. ಶ್ರಾವಣಿಯರ ಬಟ್ಟೆ ಅರೇ ಇಲ್ಲ, ಅವು ಹಿಂದಕ್ಕೆ ಹಾಕಿದೆ, ಅವು ಹಸಿವಿನತ್ತೆ ಮುಂದಕ್ಕೆ ಹಾಕಿದೆ. ಬರ್ರಿ ಬ್ಲೌಸ್ ಸ್ಟಿಚ್ ಮಾಡೋಣ. ಬ್ಲೌಸ್ ಒಂದು ಸ್ಟಿಚ್ ಮಾಡಿದ್ನಿ ಅಂದ್ರೆ ಸಮಾಧಾನ ಆಗುತ್ತೆ. ಪಿಕೋ ಹಾಕೋತ ಕುಂದ್ರಕ್ಕೆ ಬರ್ತಾ. ಈಗ ಇಷ್ಟು ನೈಟಿಗಳು ಮಡಿಚಿರ್ತೀನಿ ಒಣಗಿದು. ಈ ಇದಕ್ಕೆ ಅರಿವಿನೇ ಆರಲ್ರಿ ಈಗ ಈ ಮಳೆಗಾಲ ದಿನಕ್ಕೆ. ಹವಾ ಒಂದು ನೆಟ್ಟಾಗ ಅರಿಬಾರ ನೋಡಿ. ಈ ಥರ ಐತೆ ನೋಡಿ ನಮ್ಮ ಮನೆ. ಇಲ್ಲಿ ಅಂತೂ ನೋಡಿಬಿಟ್ರೆ ಸಾಕು ಮನೆ ಇದೇ ಥರ ಐತೆ ಅಂತ ನಿಮ್ಗೆ ಗೊತ್ತೇ ಆಗುತ್ತೆ. ನೀವು ಒಮ್ಟುಡೆ ಮಾಡಂತೀರಿ, ನಮಗೆ ಮಾಡೋಕ್ಕೆ ಆಗಲ್ಲ ನೋಡಿ. ಈಗ ಹಾಕೀನಿ ರೀ, 2 ಸಲ ಹಾಕೀನಿ ಒಮ್ಟುಡೆ. ಒಂದು ಸಲ ಅಲ್ಲ, ಇದೇ ಚಾನಲಲ್ಲಿ 2 ಸಲ ಒಮ್ಟುಡೆ ಹಾಕೀನಿ. ನೀವು ಅಕ್ಕ ನಿಮ್ಮ ಮನೆ ಲಾಗ್ ಮಾಡಿ, ನಿಮ್ಮ ಮನೆ ಲಾಗ್ ಮಾಡಿರಿ ಅಂತೀರಿ. ಏನು ಮಾಡೋದು ನೋಡಿ, ನಮ್ಮ ಮನೆ ಎಲ್ಲರೂ ಇಷ್ಟಪಟ್ಟಿರಲ್ಲ, ಹಿಂಗಾಗಿ ಕೇಳ್ತಿರ್ತೀರಿ. ಹಿಂದಿನ ವಿಡಿಯೋ ಚೆಕ್ ಮಾಡಲ್ಲ ನೀವು. ಹೊಸ ಸಬ್ಸ್ಕ್ರೈಬರ್ ಬರೋಣ, ಅದು ಕೇಳೋದು ಸಜ್ಜಿಗೆ ನೋಡಿ. ಬರ್ರಿ ಬ್ಲೌಸು ಸ್ಟಿಚ್ ಮಾಡೀನಿ. ಯಾಕೋ ಸುಸ್ತಾಗತ್ತೈತೆ, ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ. ನಿದ್ದೆ ಬರಾಕತ್ತೈತೆ ನೋಡಿ. ಬೆಳಗ್ಗೆ ಜಲ್ದಿ 4:20ಕ್ಕೆ ಎದ್ದಿನಲ್ಲ, ಕೆಲಸ ಮಾಡಿ ಊಟ ಮಾಡ್ಕೇರಿ ಸ್ಟಿಚ್ ಮಾಡಕ್ಕೆ ಕುಂದ್ರಣ ನಿದ್ದೆ ಬರೋ ಸಹಜ ನೋಡಿ. ಇದು ಚೌಕೋಳು ಬ್ಲೌಸು, ಚೌಕೋಳು ಹಚ್ಚೀನಿ. ಮುಂಭಾಗನ ರೆಡಿ ಆಗ್ಯಾವು. ಇನ್ನೇನು ಮುಂಭಾಗ 2 ಗೋಟ್ ಕಟ್ಟೋದು, ಇವೆರಡು ಗೋಟ್ ಕಟ್ಟಿ ಭುಜ ಜೋಡಿಸಿ ತೋಳು ಹಚ್ಚಿ ಸೈಡ್ ಜೋಡಿಸಿದ್ನಂದ್ರೆ ಬ್ಲೌಸ್ ಮುಗಿತೈತೆ. ಟೈಮು 1 ಗಂಟೆ ಆಗೈತೆ ರೀ. ವಿಡಿಯೋ ಎಡಿಟಿಂಗು ಮಾಡೋದೈತೆ, 1ಕ್ಕೆ ಅಪ್ಲೋಡ್ ಮಾಡೋದೈತೆ. ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿ. ಇಲ್ಲೇ 2 ಬ್ಲೌಸ್ ಮಧ್ಯಾಹ್ನದಾಗ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಾಗನೇ ವಿಡಿಯೋ ಬಂದ್ ಮಾಡಿದ್ದು. ಇವಾಗ 2 ಬ್ಲೌಸ್ ಸ್ಟಿಚ್ ಮುಗಿಸೀನಿ. ಟೈಮನ್ನು ಉಕ್ಸ್ ಹಚ್ಚಿಟ್ಟೀನಿ ರೀ. ಉಕ್ಸ್ ಹಚ್ಚಿಟ್ಟು ಟೈಮ್ 8 ಗಂಟೆ ಆಗಿ ಬಂದೈತೆ. ಶ್ರಾವಣಿಕುಮಾರ 5 ಗಂಟೆಗೆ ಬಂದಾರ. ಅವ್ರು ಬಂದಿದ್ದು ವಿಡಿಯೋ ಮಾಡೋಕ್ಕಾಗಲ್ಲ ನೋಡಿ. ಶ್ರಾವಣಿಕುಮಾರ್ ಉಮ್ಮರ್ಕ ಬರಿ ಅಂದು ಸಾಕಬೇಕು. ನಾಳೆಗೆ ಪಾಂಡುರಂಗ ವಿಠಲ್ಗೆ ಹೋಗ್ತಾರಂತ. ಇದೊಂದು ಪೋಸ್ಟ್ಮ್ಯಾನ್ ಅನ್ನಗೆ ಫೋನ್ ಹಚ್ಚಿದ್ದೀನಿ ರೀ. ನಾಳೆ ಬಂದು ಒಯ್ತೀನಿ ರೀ ಅಕ್ಕ ಅಂತೇನ. ಇದೊಂದು ಅಡ್ರೆಸ್ ಬರ್ದು ಹಾಕಬೇಕು. ಇಷ್ಟು ಪಿಕೋ ನಾಳೆ ಹಾಕ್ತೀನಿ ರೀ. ಮನುಷ್ಯನ ಹೈರಾಣ ಆಗೈತೆ ನೋಡಿ. 2 ಬ್ಲೌಸ್ ಹೊಲಿರಾಗ ಮಧ್ಯಾಹ್ನ ಊಟನೂ ಮಾಡಿಲ್ಲ. 8 ಆಗೈತಿ, ಕತ್ಲಾಗೈತಿ ರೀ. ಇವಾಗ ಲಾಗ್ ಚಲೋ ಮಾಡಿ ನಾನು. ಶ್ರಾವಣಿ ಹೋಮ್ವರ್ಕ್ ಬರೆಯಾಕತ್ತ ಹೊಡೆಯಲ್ಲಿ. ಶ್ರಾವಣ್ ಊಟ ಮಾಡಾಕತ್ತ ನೋಡಿ. ಬುಕ್ಕ ಇಲ್ಲಿ ನಮೂನಿ ಓದಾನ. ಒಂದು ಬುಕ್ಕ ಬರ್ದಾನ್ರಿ. ಈಗ ಉಣ್ತೀನಿ ಮಮ್ಮಿ ಅಂದ. ಒಂದು ಚಪಾತಿ ಇತ್ತು, ಒಂದು ಸ್ವಲ್ಪ ಪಲ್ಯ ಇತ್ತು, ಸಾರು ಕೊಟ್ಟೆ ಉಣ್ಣಾಕತ್ತಾನ. ಈಗ ಅವಸು ಬಾಂಡೆ ತಿಕ್ಕಬೇಕು. ಮಧ್ಯಾಹ್ನದಾಗ ಒಂದು ಸ್ವಲ್ಪ ಮಲ್ಕೋಬೇಕಂತೇಳಿ ರಾಟಿ ಒಲಿ ಬಂದು ಕುಂತು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಕುಂತೆ. ಇಲ್ಲೊಬ್ರು ಅಜ್ಜಿ ತೀರ್ಕೊಂಡ್ರು. ಅಲ್ಲೇ ಹೋದೆ. ಕೊಮ್ಮೆ 3:30-4 ಗಂಟೆ ಹಾಕ್ಬಂತೀರಿ ಮನೆಗೆ ಬಂದೀನಿ. ಅಲ್ಲೇ ಕುಂತ್ಬಿಟ್ಟು ಎಲ್ಲಾರ ಯಾರ ತೀರ್ಕೊಂಡ್ರೆ ಎದ್ದು ಬರಂಗ ನೋಡಿ. ಮನ್ಸಿಗೆ ನೋವು ಆಗಿಬಿಡುತ್ತೆ. ಅಲ್ಲೇ ಕುಂತ್ಬಿಟ್ಟೆ. ಬರೀ ಇವಾಗ ಏನಾರು ನಾಷ್ಟ ಮಾಡಿಬಿಡ್ತು ನೋಡಿ. ಪಲ್ಯನೂ ಖಾಲಿ, ಚಪಾತಿನೂ ಖಾಲಿ ಆಗ್ಯಾವ. ಒಂದೇ ಲಾಸ್ಟ್ ಉಳಿದಿತ್ತು. ಅದು ಮಧ್ಯಾಹ್ನ ಒಂದು ತಿಂದರು. ಸಾಲಿಂತ ಬಂದು ಅವರು ಒಂದು ತಿಂದರು. ಮಧ್ಯಾಹ್ನ ತಿಂದ್ರೆ ಖಾಲಿ ಆಗ್ತಿದ್ದು. ಅವ್ರಿಗಾರ ಸಾಲಿಂತ ಬಂದು ಅದು ನೋಡಿ. ಮಧ್ಯಾಹ್ನ ಉಣ್ಣೋಕ್ಕೆ ಟೈಮ್ ಸಿಗಲಿಲ್ಲ. ಇವಾಗ ಏನಾರ ನಾಷ್ಟ ಏನು ಮಾಡಬೇಕು ಅಂತ ಮಾಡೀನಿ ರೀ. ನೋಡೋಣ್ರಿ. ನಾಳೆಗೂ ಗುರುವಾರ ರಾಯರ ಪೂಜೆ 8 ಸಜ್ಜು ಮಾಡಿರ್ಬೇಕು ರೀ. ಈಗ ಪಿಕೋ ಹಾಕೋದು ಕುಂದ್ರಲ್ಲಾನು. ನಾಳೆ ಮುಂಜಾನೆ ವ್ಯವಸ್ಥೆ ಏನು ಮಾಡಬೇಕು, ಈಗ ವ್ಯವಸ್ಥೆ ಏನು ಮಾಡಬೇಕು. ಮತ್ತು ಇದು ರೀ, ಇವ್ರು ಹೋಮ್ವರ್ಕ ಮುಗಿಸ್ಬೇಕು. ನೆಟ್ ಖಾಲಿ ಆಗೈತಿ. ಲೈವ್ ಬರ್ತಿದ್ದೆ. ಲೈವ್ 2-3 ದಿನ ಆಯ್ತು ಲೈವೇ ಮಾಡಿಲ್ಲ. ಓದ್ಕೊತ ಬರೀಯಮ್ಮ. ನಾಷ್ಟ ಮಾಡ್ಬೇಕಂತ ಒಳಕ್ಕೆ ಹೋದೆ. ಮತ್ತೆ ಬಟ್ಟೆ ಕಸ್ಟಮರ್ ಬಂದರು. ಮತ್ತು ಇಷ್ಟು ಕಿತ್ತಾಡಿ ನೋಡಿ. ಕಿತ್ತಾಡಿ 4 ಪತ್ಲ ತೊಗೊಂಡು ಹೋದ್ರಿ ಅವರು ಮಾಡಕ್ಕಂತೇಳಿ. ಉದ್ರಿ ರೀ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಅಕ್ಕ ಉದ್ರಿ ಒಟ್ಟ ಕೊಡಬೇಡಿ, ಉದ್ರಿ ಕೊಟ್ರೆ ನಾ ಲುಕ್ಷನ್ ಆಗೀನಿ ಅಂತೇಳಿ. ಹಳ್ಳಿ ಕಡೆ ಉದ್ರಿಲಿಕ್ಕೆ ನಡೆಯಲ್ರಿ. ಉದ್ರಿ ಕೊಡ್ಲಿಕ್ಕೆ ಏನು ಕೊಡ್ತೀನಿ ಕೊಡಮ್ಮ ಹಂಗೆ ಹಿಂಗೆ ಅಂತಾರೆ. ಏನು ಮಾಡೋದು. ಉದ್ರಿ ಇಲ್ಲಂತೂ ಅನ್ನಕ್ಕಾಗಲ್ಲ. 4 ಮೊದಲು ನಾಷ್ಟ ಮಾಡಿದ್ದೀನಿ ರೀ. ಶ್ರಾವಣ್ ಆಗ ಚಪಾತಿಯಿಂದ ಊಟ ಒಲ್ಲ ಅಂತ ಅನ್ನಕತ್ತಿದ್ದ. ಸ್ವಲ್ಪ ಹಾಕ್ತೇನಪ್ಪ ಉಣ್ಣ ಅಂತೇಳಿ ಉಣ್ಸಾಕತ್ತಿಳ ತುತ್ತು ಮಾಡಿ. ಒಂದು ಚಪಾತಿ ತಿನ್ನಾನ್ರಿ. ಈಗ ನಾವೆಲ್ಲ ಸುಸ್ಲಾ ತಿಂದೀವಿ. ಅವಾಗ ಬರೀ ಅದೇ ಚಪಾತಿ ಮೇಲೆ ಮನಗಿಸಿ ನನಗೂ ಜೀವ ಸಮಾಧಾನ ಆಗಲ್ಲ. ಮತ್ತೊಂದಿಟ್ಟು ಉಣಿಸಿ ಮನಗಿಸಿದ್ನಿ ಅಂದ್ರೆ
ಜೀವ ಸಮಾಧಾನ ಆಗುತ್ತಾ. ಟೈಮ್ ಭಾಳ ಆಗೈತೆ ರೀ. ಈಗ ಯಾವಾಗ 9:30 ಆಗೈತೆ ನೋಡಿ ಟೈಮು. ಒಂದೊಂದು ಟೈಮಿಗೆ ನಾವು ಎಷ್ಟು ಮಧ್ಯಾಹ್ನ ಉಂಡಿಲ್ಲ ಜಲ್ದಿ ಉಣ್ಬೇಕು ಅಂಥೇಳಿ ಜಲ್ದಿ ಮಾಡ್ಕೋಬೇಕಂದ್ರೂ ಯಾರು ಬಂದು ಕಸ್ಟಮರ್ ಜೀವ ತಿಂತಾರೆ ನೋಡಿ. ಅದಕ್ಕೆ ಒಂದೊಂದು ಟೈಮಿಗೆ ಊಟ ಬಂಗಾರ ಅಂತ ಯಾಕೆ ಅಂತೀವಿ ಇದಕ್ಕೆ ನೋಡಿ. ಯಾಕಮ್ಮ ನಿನ್ನ ಫೇವ್ರೇಟ್ ಇಲ್ಲ ಊಟ ಉಣ್ಣದ ಆದ್ರವ ನೀವು ಒಂದು ಚಮಚೆ ಉಣ್ಣು. ಸ್ವಲ್ಪ ಶ್ರಾವಣಿಗೂ ಅಟ್ಟೆ ಹಾಕಿನ್ರಿ, ಶ್ರಾವಣಿಗೂ ಅಟ್ಟೆ ಹಾಕಿ ಈಡು ಸುಸ್ತು ಭಾಳ ಅಂತಾರೆ ನೋಡಿ ಇವರು. ಸಾಲಿಂತ ನೋಡ್ರಿ ಎಲ್ಲ ನಾಷ್ಟ ಆಯಿತು. ಇಲ್ಲೇ ಬಿಟ್ಟು ಮಲ್ಕೋತಿದ್ದು ನಾನು. ಮೊನ್ನೆ ಒಬ್ಬರು ಸಿಸ್ಟರ್ ಹೇಳಿದ್ರಿ, ಅಕ್ಕ ಮನೆ ಲಕ್ಷ್ಮಿ ಬರ್ತಾಳ ಗಂಗಾಳಗಳು ಹಂಗಿಟ್ಟು ಮಲ್ಕೋಬೇಡ್ರಿ ಅಂತ. ಅದು ಗೊತ್ತೈತ್ರಿ ನನಗೆ, ಮನೆ ಲಕ್ಷ್ಮಿ ಬರ್ತಾರೆ ರಾತ್ರಿ ಲಕ್ಷ್ಮಿ ಅಡ್ಡಾಡ್ತಾ ಅನ್ನೋದು. ಕಸ್ಬರಿ ತೊಂಬರಪ್ಪ ಇದಿಟ್ಟು ಮುಸಿ ದಬ್ಕೋತೀನಿ. ಅವರು ನೈಟಿ ಮಾರ್ಕ್ ಮಾಡ್ಕೊಂಡು 2 ನೈಟಿ ಮಾರ್ಕ್ ಮಾಡಿದೆ. ಅವರೇ ಪತ್ಲ ಓದಾರ್ರಿ. 4 ಮನೆ ಆಶೀಸ್ ಬಿತ್ತಂತ್ರಿ. ಮನೆ ಆಶೀಸ್ ಬಿಳಾನ ಬಾಳೆ ಏನಾರ ಅನ್ಸ್ತಾರ, ಮತ್ತು ಬಾಗ್ಲ ಕುಣ್ಸೂರು ಏನು ಅನ್ಸ್ತಾರೆ ರೀ. ಶ್ರಾವಣಿನೂ ಕುಡಿಯಾಕ ಒಂದು ಚೆನ್ನೀರು ತುಂಬ್ಕೊಂಡು ನೋಡಿ. ಈಗ ಅದು ಪ್ಯಾಕಿಂಗು 2 ಜಂಪರ್ ಮಾತ್ರ ಕ್ಲಿಯರ್ ಆಗೈತಿ. ನಾಳೆ 2 ಪ್ಯಾಕಿಂಗ್ ಕಳಿಸ್ತೀನಿ. ಅದು ಒಂದು ಅಡ್ರೆಸ್ ಬರೋದೆ ಹಾಕ್ಸೊಂದು ಕೇರಿ. ಇಷ್ಟು ಸೀರೆ ನಾಳೆ ಪಿಕೋ ಹಾಕಿ ಸ್ವಚ್ಛ ಮಾಡಿಬಿಡ್ತೇನೆ ರೀ. ನಾಳೆ ಗುರುವಾರ ಮುದ್ದೆ ಬೆಳಕ್ಕೆ ಹೋಗೋದಿತ್ತು, ಎಲ್ಲಿ ಹೋಗೋಕ್ಕೆ ನಾಳೆಗೂ ಹೋಗಲ್ರಿ. ನಾಳೆಗೆ ಇಷ್ಟು ಸೀರೆ ಪಿಕೋ ಹಾಕಿ ಈ ಮಿಷನ್ ಸೆಟ್ ಮಾಡಿ ಹೊಲಿಬೇಕಂದ್ರೆ ಅಷ್ಟು ಕ್ಯಾಪಾಸಿಟಿ ಇಲ್ರಿ. ಸುಸ್ತಾಗ್ಬಿಟ್ಟೈತೆ, ಫುಲ್ ಸುಸ್ತು ನಂಗೆ ಆ ಕಡೆ ಈ ಕಡೆ. ನೋಡಿರಿ 9:30 ಆಗೈತೆ. ಇನ್ನು ಮಕ್ಕಳು ಇದ್ದಾರೆ ಇವತ್ತು, ನಾನು ಇದ್ದೀನಿ ರೀ. ನೀನು ನೀಟಟ್ಟಿ ಜಲ್ದಿ ಮುಕ್ಕೋದ್ರು. ಯಾಕಂದ್ರೆ ಜಲ್ದಿ ಅಡುಗೆ ಮಾಡಿಬಿಟ್ನಿ ಅಂದ್ರೆ ಜಲ್ದಿ ಮಲ್ಕೊಂಬಿಡ್ತಾರೆ ಅವರು, ಶ್ರಾವಣಿ ಶ್ರಾವಣಕುಮಾರ. ಮತ್ತು ನಾ ಬಟ್ಟೆ ಕಸ್ಟಮರ್ ಬಂದ್ರೆ ಅಡುಗೆ ಮಾಡೋದು ಲೇಟ್. ನಿನ್ನೆ ಅಡುಗೆ ಅದಕ್ಕೆ ಚಂಜಿಲೆ ಮಾಡಿದ್ದೆ. ಹಿಂಗೆ ನೋಡಿ ಎಲ್ಲ ಟೈಮಿಗೂ ಎಲ್ಲ ಕರೆಕ್ಟಾಗಿ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಏರುಪೇರು ಜೀವನ ಹೆಂಗೆ ಏರುಪೇರು ಇರ್ತಾ ಯಪ್ಪ ಅಲ್ಲೋಗಿ ಇಟ್ಟು ಬರ್ಬಾರು, ಅಲ್ಲಿ ಯಾಕೆ ಹೋಗ್ತತಿ ಹಂಗೆ. ಅದರ ಸೇರ್ಸಾರಿ ಬಾರಿಗೆ ಸೇರ್ಸಿ ಒಳಗಿಡವ್ರಿ ಇವ ಗುಂಡು ಪುಣ್ಯಾತ್ಮ. ಶ್ರಾವಣಿ ಹಾಸಿಗೆ ಹಾಸಕತ್ ನೋಡಿ. ಮುಂಡಿಂದ ಬ್ಯಾಸರ ಆಗಿಬಿಡುತ್ತೆ ನನಗೆ. ಈಗೇನಾದರೂ ಮುಂಜಾನೆ ವ್ಯವಸ್ಥೆ ಮಾಡ್ಕೋಬೇಕಂದೆ. ಬಾಂಡೆ ಡಬ್ಬ ಕಿಲಿವತ್ತೆಲ್ಲ ಹಂಗೆ ಇಟ್ಟೀನಿ. ಕದ ಮಾತ್ರ ಹಾಕೊಂಬಂದಾಗ 9 ಗಂಟೆಗೆ ಕದ ಹಾಕಿಬಿಡು ಅಂತಂದೆ. ಇಂಥ ಪತ್ಲ 4 ಸೇಲ್ ಅದು ನೋಡಿ. ಡೈಲಿ ವೇರ್ ಹತ್ರ ಇದೆ, ಇನ್ನೊಂದು 4 ಉಳ್ದವು. ವಿಡಿಯೋ ಮಾಡ್ಬೇಕಂತೇಳಿ 4-5 ದಿನ 3 ದಿನ ಓಪನ್ ಮಾಡಿಟ್ಟು ಮಾಡೋಕ್ಕೆ ಆಗ್ತಾಯಿಲ್ಲ. ಇವು ಇಲ್ಕಲ್ ಸೀರೆಗಳದಾವು. ಯಾರಿಗಾದ್ರೂ ಬೇಕಾದ್ರೆ ವಿಡಿಯೋ ಮೂಲಕ ಕೇಳ್ರಿ. ಇದು ಚಾರ್ಜ್ ಇದು ರೇಷ್ಮೆ ಶಾರೆಗೂ ಹೊಟ್ಟೆ ನೂಲು ಬರುತ್ತೆ ನೋಡಿ. ಕಾಟನ 5 ಮೀಟ್ರ್ ಬರ್ತೈತೆ. ಇಂಥ 2 ಕಲರ್ ಅದಾವೆ. ಇದೊಂದು ಕಲರ್ ಐತೆ, ನೀಲಿ ಒಂದು ಐತೆ, ಇನ್ನೊಂದು ಏನೈತೆ ಈ ಕಲರ್ ಐತೆ ನೋಡಿ. ಒಂದು ಸ್ವಲ್ಪ ಚೇಂಜ್ ಐತಿ ಅದು. ಇದು ನೀಲಿ ರೀ, ಇನ್ನೊಂದು ಕಲರ್ ಇದು ಬರುತ್ತೆ ನೋಡಿ. ಇದು ನೀಲಿ ಅಲ್ರಿ, ಇದು ಬೇರೆ ಕಲರ್ ಬರ್ತೈತೆ. ಈ ಥರ ಇರ್ತೈತೆ. ಯಾರಿಗಾರು ಬೇಕಾರೆ ಆರ್ಡ್ರ್ ಕೊಡ್ರಿ. ಈಗ ಪದ್ಧತಿಗಳು ಭಾರಿ ಬಂದ. ಗುಡ್ ಮಾರ್ನಿಂಗ್ ಏನು ಗುಡ್ ನೈಟಾ? ಹೋಗಿ ಮುಕ್ಕೋಗಿ. ಯಾವ ಗೋಧಿ ಅಟ್ಟೆ ಇಲ್ಲಿ ಬಿಡಾವಿ, ಗೋಧಿ ಅಷ್ಟೇ ಇರಲಿ ಅಮ್ಮ. ಫ್ಯಾನ್ ಹಚ್ಚಿಬಿಡು, ಗಾಳಿ ಅಲ್ಲೇ ಆರ್ತಾವೆ. ಬರ್ರಿ ಈಗ ನಾ ಬಟ್ಟೆ ಮಡ್ಚಿಲ್ರಿ. ಈ ಮೂಲಿಗೆ ಒತ್ತಿ ಬಟ್ಟೆ ಉಸು. ನಾಳೆಗೆ ಏನು ಮಾಡ್ಕೊಂಡು ನೋಡಿ. ಸಾಲಿ ಡ್ರೆಸ್ ಅವ್ರು ಹಾಕೋ ಹೋಗ್ತಾರ, ಹಾಕೊಂಡು ಹೋಗ್ತಾರೆ. ಆ ಉಸು ಬಾಂಡೆನ ಸೆಟ್ ಮಾಡೀನಿ ರೀ. ಬಾಂಡೆ ಅದಾವು. ಈಗ ನೋಡಿರಿ ಮಾಡ್ಕೊಂಡು ಉಂಡು ಅಲ್ಲಿದಲ್ಲೇ ಇಲ್ಲಿದಿಲ್ಲೇ ನಾನು ಎಷ್ಟು ಹಸಿಟ್ಟಿರ್ತೀನಿ ರೀ. ಹೊಳ್ಳಿ ಹಿಂಗೆ ಆಗುತ್ತೆ ನೋಡಿ. ನೋಡ್ತಿರ್ಬೇಕಿಲ್ಲೇ ಟಿಫಿನ್ಗಳು ತಿಕ್ಕಲಿಲ್ಲ, ಮತ್ತು ನೆಶಿನಾಗ ತಿಕ್ಕೋಬೇಕು ನೋಡಿ ಟಿಫಿನ್. ಇನ್ನು ಒಂದಿಷ್ಟು ಸುಸ್ಲ ಉಸಿದ್ ನೋಡಿ. ಇವ್ರು ಉಣ್ಣಲ್ಲ, ಭಾಳ ಹಸು ಇಲ್ಲ ಮಮ್ಮಿ ಅಂತಂದರು. ಇದಿಷ್ಟು ಹಾಕಿ ಕಳ್ಸಿದ್ನಿ ಅಂದ್ರೆ ಉಣ್ತಿದ್ದಿಲ್ಲ ರೀ ಅವರು. ಈಟು ಸುಸ್ಲ ಒಬ್ರಿಟ್ಟು ಈಟು ಉಂಡಾರ ಇಟ್ಟಿಟ್ಟು ಇದಿಟ್ಟು ಏನು ಮಾಡಿ ನನಗೆ ಭಾಳ ಆಗತ್ತೆ ರೀ. ನಾನು ಸ್ವಲ್ಪ ತೋರಿಸಿದ್ದೆ ನೋಡಿ. ಮೊಸರು ಬಸ್ರು ಅಡುಗೆ ಮಾಡಿ ಏನಿದ್ದು ಮುಂಜಾನೆ ಹೊಡ್ಕೊತೀನಿ ರೀ. ಇದಿಟ್ಟು ಬಳಿದು ಫ್ರಿಜ್ನಾಗ ಇಟ್ಬಿಡ್ತೀನಿ. ಬೇಕಾ ಶೇಂಗಾ ಪುಡಿ ಹಾಕಿ ಕುದಿಸ್ಕೊಟ್ರೆ ತಿಂತಾರೆ ನಮ್ಮ ಮಕ್ಕಳು. ಒಗ್ಗರಣೆ ಹಾಕ್ಲೇಬೇಕು ಅನ್ನೋದೇನಿಲ್ಲ ರೀ. ಮಕ್ಕಳೊಂದು ದೇವ್ರ ಪುಣ್ಯ ಅಂತ ವರ ಸಿಕ್ಕ ನೋಡಿ. ನಾ ಏನೇ ಒಂದು ನನಗೆ ಆರಾಮಿರ್ಲಿಕ್ಕೆ ಒಂದು ಖಾರ ಪುಡಿ ಹಾಕ್ಕೊಂಡು ಉಂಡಾರಿ. ಅವ್ರು ಅವಲಕ್ಕಿ ಒಳಗನೆ ಖಾರ ಪುಡಿ ಹಾಕ್ಕೊಂಡು ತಿಂದ, ಶೇಂಗಾ ಖಾರ ಪುಡಿ. ಈಗ ನೋಡಿ ಇಬ್ಬರು ಕೂಡಿ ಹಾಸಿಗೆ ಹಾಸಾಕತ್ತಾರ. ನಾ ಸುಸ್ತಾಗೈತೆ ಮಾಡೈತೆ ಅಂತಂದ್ರೆ ಮಾಡ್ತಾರೆ ಕೆಲಸ, ನಾನೇ ಮಾಡ್ಬೇಕು ಅನ್ನೋದಿಲ್ಲ. ಆಕೆ ಡೈಲಿ ಹಾಸಿಗೆ ಹಾಸೋದು ಹಾಕಿದೆ ರೀ ಕೆಲಸ. ಗರ ಗರ ಗೋಣ್ಯ ಹಂಗಂದ್ರೆ ಹೌದಲ್ಲ. ಗರ ಗರ ಗೋಣ್ಯ ಅಂದ್ರೆ ಅಲ್ಕಟ್ ಅನ್ನೋದು.
ಶ್ರಾವಣ ಸುಮ್ಮಿದ್ ಬಿಡಪ್ಪ. ಬರ್ರಿ ಎಲ್ಲ ಕೆಲಸ ಹೆಂಗೆ ಬಾಕಿ ಐತೆ ಅಂತ ನೋಡಿರಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೆಣ್ಮಕ್ಳ ಕೆಲಸ ಎಷ್ಟು ಮಾಡಿದ್ರು ಕಮ್ಮಿನೇ. ಈ ಜೀವನ ಬರೀ ಬಡದಾಡದೆ ಒಂದು ಹೆಣ್ಣು ಇಷ್ಟೆಲ್ಲ ಕಷ್ಟಪಡಬೇಕು, ಇಷ್ಟೆಲ್ಲ ಮಾಡ್ಬೇಕಂದ್ರೆ ಕಷ್ಟ ಐತೆ ನೋಡಿ. ಇಡೀ ದಿನ ಕೆಲಸ ಮಾಡ್ತೀವಿ, ಇಡೀ ದಿನ ಕೆಲಸ ಮಾಡಿದ್ರು ಮುಗಿಯಲ್ಲ. ಇನ್ನೂ ಕೆಲಸ ಐತ್ರಿ, ಇನ್ನೂ 1 ತಾಸು 1.5 ತಾಸು ಮಾಡಿದ್ರೆ ಕೆಲಸ ಮುಗಿತೈತಿ. ಮುಂಜಾನೆ ನಾನು ಕರೆಂಟು ನಮ್ಮ ಟೈಮಿಗೆ ಕರೆಕ್ಟಾಗಿ ಸಿಗಲ್ಲ ನೋಡಿ. ಏನಾಗ್ಬಿಡ್ತಾವಂದ್ರೆ ಕರೆಂಟ್ಗಳು, ನಾನು ಮುಂಜಾನೆ ಏನಾದರೂ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದ್ಕೊಂಡ್ರೆ ಕರೆಂಟ್ ಹೋಗ್ಬಿಟ್ಟು ಅದು ಎಲ್ಲ ಕೆಲಸ ಮಾಡಿ ಟೀಚಿಂಗ್ ಕುಂದಿರ್ತೀವಲ್ಲ, ಕುಂತಾಗ ಏನು ಅನಿಸ್ಬಿಡುತ್ತಂದ್ರೆ ಸುಸ್ತಾಗೈತಿ, ಸಾಕಪ್ಪ ಅನಿಸ್ಬಿಡುತ್ತೆ ರೀ. ಸಾಕು ಅನಿಸಿದ್ರು ಬಿಡುಗಡಿಲ್ಲ. ಹಿಡ್ದಿರ್ತೀವಂದ್ರೆ ಇವಾಗ ಟೈಲರಿಂಗ್ ಕೆಲಸ ಕೊಟ್ಟೋರು ಒದರಾಡ್ತಾರೆ. ಏನಂತಾರೆ, ಕವ ಮಾಡ್ತಾರೆ. 3 ತಿಂಗಳಾಯ್ತು 6 ತಿಂಗಳಾಯ್ತು ಇನ್ನೂ ಹೊಲ್ದಿಲ್ಲ, ಏನವ ನಿಂದು ಅಂತಾರೆ. ಒಂದೊಂದು ಟೈಮ್ ಹಿಡ್ರೆ ಟೈಲರಿಂಗ್ ಕೆಲಸ ಹಿಡಿಲೇಬಾರ್ದು, ಟೈಲರಿಂಗ್ ಬಿಟ್ರಾತು ಅಂತೀನಿ. ಆದ್ರೆ ಅದ್ರಲ್ಲಿಂದ ಒಂದು ತುತ್ತು ಅನ್ನ ತಿಂದೀವ್ರಿ. ನನ್ನ ಕರೆ ನಿಜ ಹೇಳ್ತೀನಿ. ಇವಾಗಾದ್ರೆ ಏನೋ ಹೆಂಗೋ ಜೀವನ ದುಡ್ದಾರ ಸಾಗಿಸ್ತೀನಿ ರೀ. ನಮ್ಮ ಶ್ರವಣ್ ಕುಮಾರ 3 ತಿಂಗಳು ಹುಟ್ಟಿದ್ದ, 3 ತಿಂಗಳದಾಗಿದ್ದೀನಿ ರೀ. ಅವಾಗನೇ ನಾನು ಟೀಚಿಂಗ್ ಮಾಡಾಕತ್ತೇಕಿ ಅವನಿಂತ ಟೈಲರಿಂಗ್ ನಿಂತಾನೆ ಒಂದು ತುತ್ತು ಅನ್ನ ತಿಂದೀನಿ. ಇನ್ನೂ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮ್ಮ ಯಜಮಾನ್ರು ಎಲ್ಲಿ ಅಂತೇಳಿ. ನಮ್ಮ ಯಜಮಾನ್ರು ಇಲ್ರಿ, ತೀರ್ಕೊಂಡಾರ. ಮತ್ತು ಒಂದು 2-3 ಕಮೆಂಟ್ ಬಂದಿದ್ದು, ಅಕ್ಕ ನಿಮ್ಮೂರು ಯಾವ ಊರು ಅಂತ. ನಮ್ಮೂರು ಬಂದು ಮುದ್ದೇಬಾತಾಕ ಒಂದು ಹಳ್ಳಿ ನೋಡಿ. ಊರ ಹೆಸರು ಪಬ್ಲಿಕಲ್ಲಿ ಹೇಳೋಕೆ ಅಷ್ಟೋ ಸರಿ ಅಲ್ಲ, ನಾನು ಹೇಳೀನಿ ಆಲ್ಮೋಸ್ಟು. ಇವಾಗ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀನಿ. ನೀವೇನಾರ ಕಮೆಂಟ್ ಮಾಡಿರಿ, ಅಲ್ಲಿ ರಿಪ್ಲೈ ಕೊಡ್ತೀನಿ. ಊರ ಹೆಸರು ಹೇಳ್ತೀನಿ. ಹಳ್ಳಿ ರೀ ನಮ್ಮದು, ಹಳ್ಳಿ ಒಳಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಎಲ್ಲರ ಕೈಯಾಗೂ ಬೇಸ್ಕೊಂಡಾಗೈತೆ ಅನ್ನಿಸ್ಕೊಂಡಾಗೈತೆ. ಆದರೆ ನಮ್ಮದು ಒಳ್ಳೆಯ ಉದ್ದೇಶ ಇತ್ತಂದ್ರೆ, ನಮ್ಗೆ ಒಳ್ಳೇದು ಅನಿಸಿತ್ತಂದ್ರೆ ನಾ ಮಾಡ್ಬೋದು. ನಾವು ಕೆಟ್ಟದೇ ಮಾಡೋಕತ್ತಿಲ್ಲ ಅನ್ನೋ ಒಂದು ವಿಶ್ವಾಸ ಭರವಸೆ ನನಗಿದೆ. ಬರ್ರಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.